ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಇವತ್ತು ನೀವೇನಾದರೂ ಯಾವುದೋ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರಿದ್ರೆ ನಿಮಗೆ EPF ಮುಖಾಂತರ ನಿಮ್ಮ ಪೆನ್ಷನ್ ಅಮೌಂಟು ನಿಮ್ಮ ಸ್ಯಾಲ್ರಿಯಲ್ಲಿ ಕಟ್ಟಾಗುತ್ತೆ. ಅದೇ ಥರ ನಿಮಗೆ PF ಅಮೌಂಟ್ ಕೂಡ ಕಟ್ಟಾಗುತ್ತೆ. ಅದೇ ಥರ ನಿಮಗೆ ಹಾಸ್ಪಿಟಲ್ ವೆಚ್ಚದಲ್ಲಿ ESI ಅಮೌಂಟು ಮಂತ್ಲಿ ನಿಮ್ಮ ಸ್ಯಾಲ್ರಿಯಲ್ಲಿ ಕಟ್ಟಾಗುತ್ತೆ. ಅದೇ ಥರ ನಾವಿವತ್ತು ನಮ್ಮ ESIನ IP ನಂಬರ್ ಮೂಲಕ ನಮ್ಮ ESIನ ಸಂಪೂರ್ಣವಾದ ಡೀಟೇಲ್ಸನ್ನು ಹೇಗೆ ನಮ್ಮ ಮೊಬೈಲ್ನಲ್ಲಿಯೇ ಪಡೆದುಕೊಳ್ಳೋಣ ಮತ್ತು ನಮ್ಮ ಹೊಸ IP ನಂಬರ್ ESIನ IP ನಂಬರ್ ಮೂಲಕ ನಮ್ಮ ಮೊಬೈಲ್ನಲ್ಲಿ ಹೇಗೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅಥವಾ ಲಾಗಿನ್ ಮಾಡಿಕೊಂಡು ನಮ್ಮ ESIನ ಸಂಪೂರ್ಣವಾದ ಮಾಹಿತಿಯನ್ನು ಹೇಗೆ ಪಡೆದುಕೊಳ್ಳುವುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ನೋಡ್ತಾ ಇದ್ರಲ್ಲ, ನಾವು ಮೊದಲನೇದಾಗಿ ನಮ್ಮ ಮೊಬೈಲ್ನಲ್ಲಿ ಉಮಾಂಗ್ ಆ್ಯಪನ್ನು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ನೋಡ್ಬೋದು, ನಾನು ಇವಾಗ ನನ್ನ ಮೊಬೈಲ್ನಲ್ಲಿ ಆಲ್ರೆಡಿ ಇನ್ಸ್ಟಾಲ್ ಮಾಡಿರೋದ್ರಿಂದ ನನಗೆ ಇಲ್ಲಿ ಓಪನ್ ತೋರಿಸ್ತಾ ಇದೆ. ನೀವು ನಿಮ್ಮ ಮೊಬೈಲ್ ಪ್ಲೇಸ್ಟೋರಲ್ಲಿ ಹೋಗಿ ಈ ಆ್ಯಪ್ ಉಮಾಂಗ್ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಬೋದು. ಇಲ್ಲವಾದರೆ ನಾನು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ, ನೇರವಾಗಿ ಅಲ್ಲಿ ಹೋಗಿ ಈ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೋಬೋದು. ಫ್ರೆಂಡ್ಸ್, ನೋಡ್ಬೋದು, ನಾವಿವಾಗ ಈ ಉಮಾಂಗ್ ಆ್ಯಪನ್ನು ಓಪನ್ ಕೊಡಬೇಕಾಗುತ್ತೆ. ಇನ್ಸ್ಟಾಲ್ ಮಾಡಿದ ಮೇಲೆ ಓಪನ್ ಕೊಡಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ನಾನು ಇವಾಗ ಇದನ್ನು ಓಪನ್ ಕೊಡ್ತಾ ಇದ್ದೇನೆ. ಓಪನ್ ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ 3 ಡಾಟ್ಸ್ ಅಲ್ಲಿ ಹೋಗಿ ನಮ್ಮ ಮೊಬೈಲ್ ನಂಬರ್ ಹಾಕಿ ಲಾಗಿನ್ ಮಾಡಬೇಕಾಗತ್ತೆ. ಉಮಾಂಗ್ ಆ್ಯಪನ್ನು ಲಾಗಿನ್ ಮಾಡಬೇಕಾಗತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಾನು ನನ್ನ ಮೊಬೈಲ್ ಮೂಲಕ ಮೊಬೈಲ್ ನಂಬರ್ ಹಾಕಿ ಉಮಾಂಗ್ ಆ್ಯಪನ್ನು ಲಾಗಿನ್ ಮಾಡಿರೋದ್ರಿಂದ ನನಗೆ ಡೀಟೇಲ್ಸ್ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನನ್ನ ಪ್ರೊಫೈಲ್ ಡೀಟೇಲ್ಸ್ ಬರುತ್ತೆ. ಅದೇ ಥರ ನೀವು ಕೂಡ ನಿಮ್ಮ ಮೊಬೈಲ್ನಲ್ಲಿ ಉಮಾಂಗ್ ಆ್ಯಪ್ ಫಸ್ಟ್ ಟೈಮಲ್ಲಿ ಇನ್ಸ್ಟಾಲ್ ಮಾಡಿರೋದ್ರಿಂದ ನಿಮ್ಮ ಮೊಬೈಲ್ ನಂಬರ್ ESI ಅಥವಾ EPFಗೆ ಯಾವ ಮೊಬೈಲ್ ನಂಬರ್ ಕೊಟ್ಟಿರುತ್ತೀರೋ ಆ ಮೊಬೈಲ್ ನಂಬರ್ ಮೂಲಕ ಲಾಗಿನ್ ಮಾಡಬೇಕಾಗುತ್ತೆ. ನೋಡ್ಬೋದು ಫ್ರೆಂಡ್ಸ್, ನಾನು ಇವಾಗ ಉಮಾಂಗ್ ಆ್ಯಪನ್ನು ನನ್ನ ಮೊಬೈಲ್ ಮೂಲಕ ಇನ್ಸ್ಟಾಲ್ ಮಾಡಿರೋದ್ರಿಂದ ಅಥವಾ ಲಾಗಿನ್ ಮಾಡಿಕೊಂಡಿರೋದ್ರಿಂದ ನನ್ನ ಮೊಬೈಲ್ನಲ್ಲಿ ಉಮಾಂಗ್ ಆ್ಯಪ್ನ ಸಂಪೂರ್ಣವಾದ ಮಾಹಿತಿ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಡೆಸ್ಕ್ಟಾಪ್ ಸ್ಕ್ರೀನ್ ಬರುತ್ತೆ. ಅದರಲ್ಲಿ ಇಲ್ಲಿ ಕೆಳಗಡೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ಸರ್ವಿಸಸ್ ಅಂತಿದೆ ಫ್ರೆಂಡ್ಸ್. ನೋಡ್ಬೋದು, ಇಲ್ಲಿ ಈ ಉಮಾಂಗ್ ಆ್ಯಪ್ನ ಸರ್ವಿಸಸ್ಗಳು ಏನೇನು ಕೊಡುತ್ತೆ, ಈ ಆ್ಯಪು ನಮಗೆ ಯಾವ ಸರ್ವಿಸ್ ಕೊಡುತ್ತದೆ ಅನ್ನೋದರ ಮಾಹಿತಿಯನ್ನು ತಿಳಿದುಕೊಳ್ಳಬೇಕಾದ್ರೆ ಇಲ್ಲಿ ಸರ್ವಿಸಸ್ ಅಂತಿದೆಯಲ್ಲ ಫ್ರೆಂಡ್ಸ್, ಸರ್ವಿಸಸ್ಸನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಕೆಳಗಡೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಬರ್ತ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು, ಕ್ಯಾರೆಕ್ಟರ್ ಸರ್ಟಿಫಿಕೇಟ್, ಇದೆಲ್ಲ ಆಪ್ಷನ್ಸ್ಗಳು ನಮ್ಮ ಉಮಾಂಗ್ ಆ್ಯಪು ನಮಗೆ ಯೋಜನೆಗಳನ್ನು ನೀಡುತ್ತದೆ. ಅದರಲ್ಲಿ ನಾವು ಇವಾಗ ನಮ್ಮ ESIನ ಮಾಹಿತಿಯನ್ನು ಹೇಗೆ ಪಡೆದುಕೊಳ್ಳುವುದರ ನೋಡಬೇಕಾದ್ರೆ ಫ್ರೆಂಡ್ಸ್, ಇಲ್ಲಿ ಸರ್ಚ್ ಇದೆಯಲ್ಲ ಮೇಲ್ಗಡೆ, ಇಲ್ಲಿ ಮೇಲ್ಗಡೆ ಸರ್ಚಲ್ಲಿ ನೋಡೋಣ ಫ್ರೆಂಡ್ಸ್. ನಾವಿವಾಗ ಇಲ್ಲಿ ನೋಡ್ಬೋದು ESIC ಅಂತ ಟೈಪ್ ಮಾಡಬೇಕಾಗತ್ತಾ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ESIC ಅಂತ ಟೈಪ್ ಮಾಡಿದರೆ ಇಲ್ಲಿ ಕೆಳಗಡೆ ನೋಡ್ಬೋದು ಫ್ರೆಂಡ್ಸ್, ESIC ವೆಬ್ಸೈಟ್ ಓಪನ್ ಆಗುತ್ತೆ ಆಟೋಮೆಟಿಕಲಿ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ESIC ಇಲ್ಲಿ ನೋಡ್ಬೋದು ಈ ಥರ ಸಿಂಬಲ್ ಓಪನ್ ಆಗುತ್ತೆ ಫ್ರೆಂಡ್ಸ್. ನೋಡ್ಬೋದು, ಇವಾಗ ನಾವು ESIC ಸಿಂಬಲನ್ನು ಓಪನ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ESIC ಗೌರ್ಮೆಂಟ್ ಆಫ್ ಇಂಡಿಯಾ ಈ ಸ್ಕ್ರೀನ್ ಓಪನ್ ಆಯಿತು. ಇದರಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಷ್ಟೊಂದು ಆಪ್ಷನ್ಸ್ಗಳು ಬರುತ್ತೆ. ನಾವು ಇವಾಗ ಇವತ್ತಿನ ವಿಡಿಯೋದಲ್ಲಿ ನಮ್ಮ ESI ನಂಬರನ್ನು ಹೇಗೆ ಲಾಗಿನ್ ಮಾಡಿಕೊಳ್ಳುವುದು ಮತ್ತು ESIನ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಫ್ರೆಂಡ್ಸ್. ನೋಡ್ಬೋದು, ಮೊದಲನೇದಾಗಿ ನಮ್ಮ ESIನ ಲಾಗಿನ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೋಡ್ಬೋದು, ಇಲ್ಲಿ ಮೈ ಪ್ರೊಫೈಲ್ ಅಂತಿದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ESIನ IP ನಂಬರ್ ಹಾಕಿ ಸೆಂಡ್ OTP ಕೊಡಬೇಕಾಗತ್ತೆ. ನಿಮಗೇನಾದರೂ ಇಲ್ಲಿವರೆಗೂ ನಿಮ್ಮ ESIನ ಅಮೌಂಟ್ ನಿಮ್ಮ ಸ್ಯಾಲ್ರಿಯಲ್ಲಿ ಕಟ್ಟಾಗುತ್ತಿದ್ದರೆ, ಅದೇ ಥರ ನಿಮಗೆ ESIನ IP ನಂಬರ್ ನಿಮಗೆ ಗೊತ್ತಿಲ್ಲದಿದ್ದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಮುಂದಿನ ವಿಡಿಯೋದಲ್ಲಿ ನಮ್ಮ ಮೊಬೈಲ್ ಮೂಲಕವೇ ಹೇಗೆ ನಮ್ಮ ESIನ IP ನಂಬರನ್ನು ಪಡೆದುಕೊಳ್ಳುವುದ ಮಾಹಿತಿಯನ್ನು ನೀಡುತ್ತೇನೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನನ್ನ IP ನಂಬರ್ ನನಗೆ ಗೊತ್ತಿರೋದ್ರಿಂದ ಇಲ್ಲಿ ನನ್ನ IP ನಂಬರ್ ಹಾಕಿ ಸೆಂಡ್ OTP ಕೊಡುತ್ತೇನೆ. ಬನ್ನಿ ಫ್ರೆಂಡ್ಸ್, ನಾನು ಇವಾಗ ನನ್ನ IP ನಂಬರ್ ಹಾಕಿ ಸೆಂಡ್ OTP ಕೊಡುತ್ತೇನೆ. ಓಕೆ ಫ್ರೆಂಡ್ಸ್, ನೋಡ್ಬೋದು, ಇವಾಗ ನಾನು ನನ್ನ ESICಯ
IP ನಂಬರ್ ಹಾಕಿ ಇಲ್ಲಿ ಕೆಳಗಡೆ ಸೆಂಡ್ OTP ಕೊಡುತ್ತೇನೆ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನನ್ನ ಮೊಬೈಲ್ ನಂಬರ್ ಬರುತ್ತೆ ಕೆಳಗಡೆ. ಅದೇ ಥರ ನನ್ನ ಮೊಬೈಲ್ಗೆ ಒಂದು OTP ಬರುತ್ತೆ. ಇಲ್ಲಿ ಕೆಳಗಡೆ OTPನ ಹಾಕಿ ಸಬ್ಮಿಟ್ ಕೊಡೋಣ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನನ್ನ ಮೊಬೈಲ್ಗೆ ಒಂದು OTP ಬಂತು. OTPಯನ್ನು ಇಲ್ಲಿ ಕೆಳಗಡೆ ಎಂಟ್ರ್ ಮಾಡಿ ಇಲ್ಲಿ ಕೆಳಗಡೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಸಬ್ಮಿಟ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಅದನ್ನು ಕೊಡಬೇಕಾಗುತ್ತೆ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನನ್ನ ESIನ ಸಂಪೂರ್ಣವಾದ ಡೀಟೇಲ್ಸ್ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನನ್ನ ESIನ ಹಾಸ್ಪಿಟಲ್ ಡೀಟೇಲ್ಸ್ ಬರುತ್ತೆ, ನನ್ನ ಡೇಟಾ ಬರುತ್ತೆ, ಮತ್ತು ನೇಮು, ಫಾದರ್ ನೇಮು, ಫೋನ್ ನಂಬರು, ಮತ್ತು ಬ್ಯಾಂಕ್ ಅಕೌಂಟ್ ನಂಬರು, ಯಾವ ಏಜೆನ್ಸಿ, ಮತ್ತು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಫ್ಯಾಮಿಲಿ ಡೀಟೇಲ್ಸ್ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ಫ್ಯಾಮಿಲಿ ಡೀಟೇಲ್ಸು ಮತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಬರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇದೇ ಥರ ನೀವು ಕೂಡ ನಿಮ್ಮ ESIನ ಲಾಗಿನ್ ಮಾಡಿಕೊಂಡು ನಿಮ್ಮ ESIನ ಸಂಪೂರ್ಣವಾದ ಮಾಹಿತಿಯನ್ನು ಇಲ್ಲಿ ಪಡಿಬೋದು ಫ್ರೆಂಡ್ಸ್. ನೋಡ್ಬೋದು, ಇಲ್ಲಿ ನನ್ನ ಅಡ್ರೆಸ್ ಕೂಡ ಬರುತ್ತೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ಫ್ಯಾಮಿಲಿ ಡೀಟೇಲ್ಸ್, ನಮ್ಮ ಫ್ಯಾಮಿಲಿ ಡೀಟೇಲ್ಸ್ ಬರುತ್ತೆ, ನಮ್ಮ ಅಡ್ರೆಸ್ ಬರುತ್ತೆ. ಇದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಮತ್ತು ನೆಕ್ಸ್ಟು ನಮ್ಮ ESIನ ಯಾವ ಸೆಂಟ್ರು ಬರುತ್ತೆ ಮತ್ತು ನಮ್ಮ ಪೆನ್ಷನ್ ಕಾರ್ಡನ್ನು ಹೇಗೆ ಡೌನ್ಲೋಡ್ ಮಾಡುವುದು ಮತ್ತು ನಮ್ಮ ಹೆಲ್ತ್ ಪಾಸ್ಬುಕ್ಕನ್ನು ಹೇಗೆ ಡೌನ್ಲೋಡ್ ಮಾಡಿಕೊಳ್ಳುವುದು, ನಮಗೆ ಯಾವ ESIನ ಹಾಸ್ಪಿಟಲ್ ನಮಗೆ ಲಿಂಕ್ ಆಗಿದೆ ಎನ್ನುವುದರ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಇಲ್ಲಿವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಧನ್ಯವಾದಗಳು ಫ್ರೆಂಡ್ಸ್.